ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಜೊತೆ ನಾವು. ಇವತ್ತಿನ ರೆಸಿಪಿ ಏನು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ, ಇವತ್ತು ಇದು ಡಿನ್ನರು ಮತ್ತು ಲಂಚ್ ಹಾಗೆ ಬ್ರೇಕ್ಫಾಸ್ಟ್ ನೀವು ಯಾವುದಕ್ಕೆ ಬೇಕಾದರೂ ಇದನ್ನು ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಸಹ ಇದೇ ರೀತಿಯಾದಂಥ ಒಂದು ಸಿಂಪಲ್ ರೆಸಿಪಿನ ಮಾಡ್ಕೋಬಹುದು. ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಇದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ನಾವು ಎಷ್ಟು ಜನಕ್ಕೆ ಮಾಡ್ತೀವಿ ಅದರ ಮೇಲೆ ಗೋಧಿ ಹಿಟ್ಟನ್ನು ನೀವು ಹಾಕೋಬೋದು. ನಾನಿಲ್ಲಿ ಒಂದು 2 ಬೌಲ್ ಆಗೋಷ್ಟು ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸಿದ್ದೀನಿ. ಇದಕ್ಕಿವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ, ಒಟ್ಟಿಗೆ ನೀರು ಹಾಕಬಾರ್ದು. ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಬಿಸಿನೀರು ಏನೂ ಹಾಕ್ತಾಯಿಲ್ಲ, ತಣ್ಣೀರನ್ನೇ ಸಹ ಹಾಕ್ತಾ ಇರೋದು. ಇದನ್ನು ನೋಡಿಕೊಂಡು ಸ್ವಲ್ಪನೇ ನೀರನ್ನ ಹಾಕ್ತಾ ಇದನ್ನು ಸ್ವಲ್ಪ ಗಟ್ಟಿನೇ ಕಲಿಸ್ಕೋಬೇಕು. ನೀವು ಈ ರೀತಿ ಎಲ್ಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಚಪಾತಿ. ಹಾಗೆಯೇ ಪೂರಿ ಥರ ಉಬ್ಬುತ್ತೆ ಚಪಾತಿ. ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಚಪಾತಿನ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ಅದು ತುಂಬ ಸಾಫ್ಟಾಗಿರುತ್ತೆ. ಇಲ್ಲಿ ನಿಮಗೆ ಲೇಯರ್ಸ್ ರೀತಿ ಬೇಕು ಅಥವಾ ಉಬ್ಬೋ ರೀತಿ, ಈ ಪೂರಿ ಥರ ಉಬ್ಬೋ ಅಂಥ ಚಪಾತಿ ಬೇಕಂತ ಹೇಳಿದ್ರೆ ನೀವು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನೀವು ಸಹ ಇದೇ ರೀತಿಯಾದಂಥ ಚಪಾತಿನ ಮಾಡ್ಕೋಬೋದು. ಚಪಾತಿನ ಹೀಗೆ ಸ್ವಲ್ಪ ಆಯಿಲ್ನ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ನಾದಬೇಕು. ನಾದಿದಾಗ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಅದನ್ನು ನೋಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಡೋದು. ಇವಾಗ ರೆಡಿಯಾಗಿದೆ ಗೋಧಿ ಹಿಟ್ಟು. ಇವಾಗ ನಾವೀಗ ಇದಕ್ಕೆ ಸೈಡ್ ಡಿಶ್ಶಾಗಿ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಈಗ ನೋಡಿ, ಮತ್ತೆ ಈ ರೀತಿ ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಆದಮೇಲೆ ಈ ರೀತಿ ಚೆನ್ನಾಗಿ ಇದನ್ನು ಮತ್ತೆ ನಾದಿ, ನೀವು ಪೂರಿ ಅಥವಾ ಚಪಾತಿ ನೀವು ಯಾವ ಸೈಜಲ್ಲಿ ಬೇಕು ಅಂತ ನೋಡಿಬಿಟ್ಟು ಈ ರೀತಿ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು. ಫಸ್ಟು ಅದನ್ನು ಮಾಡಿಟ್ಕೊಬಿಟ್ಟು ಹೀಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೆಳಗಡೆ ಹಾಕ್ಕೊಂಡು ಚೆನ್ನಾಗಿ ಇವಾಗ ಒಂದು ಪೂರಿ ಸೈಜ್ ಗೊತ್ತಾಗುತ್ತಲ್ವ, ಆ ರೀತಿ ಇದನ್ನು ಲಟ್ಟಿಸ್ಕೋಬೇಕು. ಫಸ್ಟು ನೀವು ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೂ ಸಹ ಪೂರಿ ಥರ ಚಪಾತಿನ ಮಾಡ್ಕೋಬೋದು ಆರಾಮಾಗಿ. ನೋಡಿ, ಇಲ್ಲಿ ಪೂರಿ ಸೈಜಲ್ಲಿ ನಾನು ಚಪಾತಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಈ ರೀತಿ ಸವರಿ, ಇಲ್ಲ ಆಯಿಲ್ ಬೇಕಿದ್ರೂ ಹಾಕೋಬೋದು. ಇದ್ರ ಮೇಲೆ ಮತ್ತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ಮತ್ತೆ ಹಾಕಿಬಿಟ್ಟು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೀವು ಇದನ್ನು ಎಷ್ಟು ಫೋಲ್ಡ್ ಬೇಕಿದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಚಪಾತಿ ಥರ ದೊಡ್ಡದಾಗಿ ಲಟ್ಟಿಸಿ ಇದನ್ನು ನೀವು ಎಷ್ಟು ಲೇಯರ್ನ ಮಾಡಿ ಹಿಂಗೆ ಫೋಲ್ಡ್ ಮಾಡ್ತೀರೋ ಅಷ್ಟು ಲೇಯರ್ಸ್ ಸಹ ಬರುತ್ತೆ ಚಪಾತಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈ ಥರ ಪೂರಿ ಥರ ಬಂದರೆ ಅವ್ರಿಗೂ ಇಷ್ಟ ಆಗುತ್ತಲ್ವ, ಲೇಯರ್ಸ್ ಥರ ಬರ್ತಾ ಇರುತ್ತೆ, ಅವರು ಇಷ್ಟಪಟ್ಟು ತಿಂತಾರೆ. ಈ ರೀತಿ ನೀವು ಇದನ್ನು ತುಂಬ ತೆಳುವಾಗೇ ಮಾಡ್ಕೋಬೋದು. ಇದನ್ನು ಮಂದವಾಗಿ ಮಾಡ್ಕೋಬೇಕು ಅಂತ ಏನಿಲ್ಲ. ಇದನ್ನು ನೀವು ಎಷ್ಟು ತೆಳುವು ಮಾಡಿದ್ರೂ ಎಲ್ಲೂ ಚಪಾತಿ ಕಿತ್ತೋಗೋದು, ಹರಿಯೋದು ಆ ಥರ ಏನೂ ಆಗಲ್ಲ. ಈಗ ಮತ್ತೆ ಇನ್ನೂ ಒಂದು ಚಪಾತಿನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಫೋಲ್ಡ್ ಮಾಡ್ತೀರೋ ಇದು ಪರೋಟ ರೀತಿ ಲೇಯರ್ಸ್ ರೀತಿ ಬರುತ್ತೆ. ನೀವು ಇದನ್ನು ಇನ್ನೂ ಒಂದು ರೀತಿ ಮಾಡ್ಬೋದು. ಈ ರೀತಿ ಲಟ್ಟಿಸ್ಬಿಟ್ಟು ದೊಡ್ಡದಾಗಿ ಚಪಾತಿನ ಲಟ್ಟಿಸಿ ಚಾಕುವಿನಿಂದ ಇದನ್ನು ಒಂದು ಲೇಯರ್ ಥರ ಕಟ್ ಮಾಡಿ ಅದನ್ನು ಫೋಲ್ಡ್ ಮಾಡಿಬಿಟ್ಟು ನೀವು ಆ ರೀತಿನೂ ಮಾಡ್ಬೋದು. ಅದು ಪರೋಟ ರೀತಿ ಬರುತ್ತೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾದ್ರೂ ತೋರಿಸ್ತೀನಿ. ನೀವು ಈ ರೀತಿ ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಎಷ್ಟು ತೆಳುವು ಮಾಡ್ಕೊಳ್ತಾ ಇದ್ದೀನಿ, ಏನೂ ಕಿತ್ತೋಗೋದು ಹರಿಯೋದು ಏನೂ ಆಗೋಲ್ಲ. ಈ ರೀತಿ ಚಪಾತಿಗಳನ್ನ ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನೀವು ಆಮೇಲೆ ಚಪಾತಿಗಳನ್ನ ಆರಾಮಾಗಿ ಬೇಯಿಸ್ಕೋಬೋದು. ಫಸ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನಾನಿವಾಗ ಆಲ್ರೆಡಿ ತವಾನ ಇಟ್ಟಿದ್ದೀನಿ. ಈ ತವಾಗೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಚಪಾತಿನ ಹಾಕ್ಕೊಳ್ಳೋ ಅಂಥದ್ದು. ನಾವು ಲಟ್ಟಿಸಿ ಇಟ್ಟಿರ್ತೀವಲ್ವ, ಆ ಚಪಾತಿನ ಹಾಕಿ 2 ಕಡೆ ಸ್ವಲ್ಪ ಫಸ್ಟು ಬೇಯಿಸ್ಕೋಬೇಕು. ನೋಡಿ, ಈ ರೀತಿ ಬೇಯಿಸ್ಬಿಟ್ಟು ನಾವು ಸ್ವಲ್ಪ ಮೇಲ್ಗಡೆ ಆಯಿಲ್ ಬೇಕು ಅಥವಾ ತುಪ್ಪ ಬೇಕು ಅಂತ ಹೇಳಿದ್ರು ನಾವು ಹಾಕ್ಬಿಟ್ಟು ಈ ರೀತಿ ನಾವು ಸ್ಪೂನಿಂದ ಈ ರೀತಿ ಆ ಕಡೆ ಈ ಕಡೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಪೂರಿ ಥರ ನೋಡಿ ಆಲ್ರೆಡಿ ಉಬ್ಬಿ ಬರ್ತಾ ಇದೆ. ಆಲ್ರೆಡಿ 2 ಕಡೆ ಚೆನ್ನಾಗಿ ಬೇಯಿಸಿದ್ರೆ ತುಂಬ ಸಾಫ್ಟಾಗಿರುವಂಥ ಹಾಗೆ ಲೇಯರ್ಸ್ ರೀತಿಯಾದಂಥ ಚಪಾತಿ ರೆಡಿಯಾಗಿಬಿಡುತ್ತೆ. ನಾನು ಇದಾದಮೇಲೆ ಮತ್ತೆ ಇನ್ನೂ ಒಂದು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅವಾಗ ಆಲ್ರೆಡಿ ಉಬ್ಬಿ ಬರ್ತಾ ಇದೆ. ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ನಾವು ಸಹ ಇಷ್ಟಪಟ್ಟು ತಿನ್ಬೋದು. ಈ ಲೇಯರ್ಸ್ ಪರೋಟ ಅಂದರೆ ಎಲ್ರಿಗೂ ಯೂಶ್ವಲಿ ಇಷ್ಟ ಇರುತ್ತಲ್ವ, ಅದು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ಅನ್ಹೆಲ್ದಿ ಅಂತ ಯೋಚಿಸೋರು ಈ ರೀತಿ ಮಾಡಿ ನೋಡಿ. ನಾನು ಇವಾಗ ಇನ್ನೂ ಒಂದು ಚಪಾತಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದು ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಮೇಲೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಹಾಕಿ ಹೀಗೆ ಎರಡೂ ಸೈಡಲ್ಲಿ ನೋಡಿ ಆಲ್ರೆಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ. ಪೂರಿ ಥರ ಉಬ್ಬುತ್ತೆ ಫ್ರೆಂಡ್ಸ್. ಇದಂತೂ ನೀವು ಲಂಚ್ಗೆ, ಡಿನ್ನರ್ಗೆ, ಬ್ರೇಕ್ಫಾಸ್ಟ್ಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಸೂಪರಾಗಿರುತ್ತೆ, ಹಾಗೆ ಈಸಿ ಕೂಡ.
ನೀವು ಚಪಾತಿನಕ್ಕೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಎರಡು ರೀತಿ ನಾವು ಸಕ್ಕರೆ ಹಾಕಿರೋದ್ರಿಂದ ನೋಡಿ ಎಷ್ಟು ಕಲ್ಲರಾಗಿ ಬರ್ತಾ ಇದೆ ಚಪಾತಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಆಲ್ರೆಡಿ ಈ ರೀತಿ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ. ಇವರೇನಪ್ಪ ಇದೇ ಥರ ವೀಡಿಯೋ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ. ಯೂಶ್ವಲಿ ಹೊಸ್ದಾಗಿ ಕಲಿಯೋವಂಥವ್ರಿದ್ದರೆ ಈಸಿ ಆಗುತ್ತೆ ಅಂತ ಈ ರೀತಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಚಪಾತಿ ಅಂತೂ ರೆಡಿ ಆಯಿತು. ಸೈಡ್ ಡಿಶ್ ಬೇಕಲ್ವಾ, ನಾನಿಲ್ಲಿ ಹೀರೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ಈಗ ಮೇಲಿದೆಯಲ್ಲ ಈ ಲೇಯರ್ಸ್ನೆಲ್ಲ ತೆಕ್ಕೋಬೇಕು. ಈ ಥರ ತೊಗೋಬೇಕು. ಇದನ್ನು ನೀಟಾಗಿ ತೊಗೊಂಡಿದ್ದೀನಿ ನೋಡಿ. ಆ ಕಡೆ ಈ ಕಡೆ ಸೈಡಲ್ಲಿರುತ್ತೆ ಅದನ್ನು ಸಹ ವೇಸ್ಟ್ ಮಾಡ್ತಿಲ್ಲ. ಕಸದಿಂದ ರಸ ಅಂತ ಹೇಳ್ತಾರಲ್ವ, ಆ ರೀತಿ ಇದನ್ನು ಇವಾಗ ತೊಗೊಂಡು ಪಕ್ಕಕ್ಕೆ ಎತ್ತಿಟ್ಟು ಹೀರೆಕಾಯಿನ ಈ ರೀತಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. 20 ಮಿನಿಟ್ಸಲ್ಲಿ ನೀವು ಈ ರೀತಿಯಾದಂಥ ಒಂದು ರೆಸಿಪಿನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರ್ನ ತಗೊಂಡು ಸ್ವಲ್ಪ ನೀರು ಹಾಕಬೇಕು, ತುಂಬ ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕ್ಕೋಬೇಕು. ಹಾಗೆ 1 ಸ್ಪೂನ್ ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಕಟ್ ಮಾಡಿಟ್ಟಿರುವಂತಹ ಹೀರೆಕಾಯಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರಲ್ಲಿ 1 ವಿಷಲ್ ತೆಗೆದ್ರೆ ಸಾಕಾಗುತ್ತೆ. ಇದು ಹೀರೆಕಾಯಿ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಇವಾಗ ನಾವು ಒಂದು ಚಟ್ನಿನೂ ಸಹ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪನೇ ಆಯಿಲು, ಹಾಗೆ ಕಡಲೆಬೇಳೆ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನಾವು ಖಾರಕ್ಕೆ ಅನುಸಾರವಾಗಿ ತೊಗೋಬೇಕು. ನಾನಿಲ್ಲಿ ಒಂದು 6ರಿಂದ 7 ತೊಗೊಂಡಿದ್ದೀನಿ. ಹಾಗೆ ಒಂದು 3-4 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡು ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸಹ ಫ್ರೈ ಮಾಡಿ ಆವಾಗಲೇ ನಾವು ಇದನ್ನು ತೆಗೆದಿಟ್ಟಿದ್ವಲ್ಲ ಹೀರೆಕಾಯ್ದು ಸಿಪ್ಪೆನ, ಅದನ್ನು ಇವಾಗ ಬಾಣಲೆಯಲ್ಲಿ ಹಾಕಿ ಇದನ್ನು ಕೈ ಬಿಡಬಾರ್ದು. ಆಯಿಲಲ್ಲಿ ಒಂದು 20 ಸೆಕೆಂಡ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಸ್ವಲ್ಪ ಒಂದೊಂದು 2 ಡ್ರಾಪು ನೀರನ್ನ ಹಾಕಿ ಇದನ್ನು ಫ್ರೈ ಮಾಡ್ತಾ ಇರಬೇಕು. ಇದು ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಆವಾಗ ಗೊತ್ತಾಗ್ಬಿಡುತ್ತೆ ಇದಾಗಿದೆ ಅಂತ ಹೇಳಿಬಿಟ್ಟು. ಈ ರೀತಿಯಾದಂತಹ ಚಟ್ನಿನ ಮಾಡ್ಕೊಳ್ಳಿ. ಇದು ಸಹ ನಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳುವಾಗ ನಾವು ಯಾಕೆ ಇದನ್ನು ವೇಸ್ಟ್ ಮಾಡಬೇಕಲ್ವ. ಇದನ್ನು ಯೂಶ್ವಲಿ ನಾವು ತೆಗೆದು ಎಸ್ಬಿಡ್ತೀವಿ. ಅದಕ್ಕೆ ನಾನಿಲ್ಲಿ ಈ ರೀತಿಯಾದಂತಹ ಒಂದು ರೆಸಿಪಿನ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾಮೂಲಿ ಚಟ್ನಿ ಥರನೇ ಅನ್ನಿಸ್ತಿರುತ್ತೆ, ಏನೂ ಒಂಚೂರು ಡಿಫ್ರೆನ್ಸೇ ಗೊತ್ತಾಗಲ್ಲ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಈಗ ಆಲ್ಮೋಸ್ಟ್ ಇದು ಆಗೋಕ್ಕೆ ಬಂತು. ಇದಕ್ಕೆ ಇವಾಗ ಫ್ರೈ ಮಾಡ್ತಾ ನಾವು ಹುಳಿ ಬೇಕಾಗುತ್ತಲ್ವ, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಸೇರಿಸ್ಕೋಬೇಕು. ಹುಣಸೆಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಇವಾಗ ಫ್ರೈ ಮಾಡೋಗ್ಲೇ ನಾವು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 4-5 ಸ್ಪೂನು ನಾನು ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಡಲೆಬೇಳೆ ಬೇಡ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಇದನ್ನು ಹಾಕ್ಕೋಬೋದು, ಹುರ್ಗಡಲೆ ಬೇಕಿದ್ರೂ ಹಾಕ್ಕೋಬೋದು. ಇವಾಗ ನಾವು ಫ್ರೈ ಮಾಡಿ ಇಟ್ಟಿರುವಂಥ ಹೀರೆಕಾಯಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ಚೆನ್ನಾಗಿ ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿ ಒಂದು ಸಾಸಿವೆ ಮತ್ತು ಕರಿಬೇವಿನ ಒಗ್ಗರಣೆ ಮಾಡಿದ್ರೆ ಚಟ್ನಿ ಅಂತೂ ಸೂಪರಾಗಿರುತ್ತೆ. ಕಲರ್ ಮಾತ್ರ ಚೇಂಜ್ ಇರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಪಲ್ಯ ಆಗಿದೆ ಅಂತ ನೋಡೋಣ. ನೋಡಿ ಇವಾಗ ನಾನು ಅದಕ್ಕೆ ಹೇಳಿದ್ದು ನೀರನ್ನು ಜಾಸ್ತಿ ಹಾಕಬೇಡಿ ಅಂತ. ನೋಡಿ ಎಷ್ಟು ನೀರು ಬಿಟ್ಟಿದೆ. ನಾವು 1 ಲೋಟ ಹಾಕಿದ್ರೆ ಅದರಲ್ಲಿ 2 ಲೋಟ ನೀರು ಬಂದಿರುತ್ತೆ. ನಾನಿವಾಗ ಕುಕ್ಕರ್ನ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಬೇಕಿದ್ದರೂ ಹಾಕ್ಕೋಬೋದು. ಇವಾಗ ಸ್ವಲ್ಪ ಈರುಳ್ಳಿ, ಅಂದರೆ ಒಂದು ಸಣ್ಣ ಗೆಡ್ಡೆ ಈರುಳ್ಳಿ, ನಾನು ಕಲರ್ಫುಲ್ಲಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದು ಮತ್ತು ಕರಿಬೇವು ಇಷ್ಟನ್ನು ಹಾಕಿ ಸ್ವಲ್ಪ ಸಾಲ್ಟನ್ನ ಹಾಕಿದ್ರೆ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೀರೆಕಾಯಿನ ಬೇಯಿಸಿಟ್ಟಿರ್ತೀವಲ್ವ, ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬೇಗ ಈರುಳ್ಳಿ ಸಾಫ್ಟ್ ಆಗಿಬಿಡುತ್ತೆ, ಟೇಸ್ಟು ಸಹ ಚೆನ್ನಾಗಿರುತ್ತೆ. ಇವಾಗ ನಾವು ಬೇಯಿಸಿ ಇಟ್ಟಿರ್ತೀವಲ್ವ ಪಕ್ಕದಲ್ಲಿ, ಅದರದ್ದು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರನ್ನು ಇದಕ್ಕೆ ಸೇರಿಸಬಾರ್ದು. ನಾವು ನೀರನ್ನು ಸ್ವಲ್ಪ ಅದಕ್ಕೆ ಹೇಳಿದ್ದು, ನೀರನ್ನು ವೇಸ್ಟ್ ಮಾಡಬಾರ್ದಲ್ವ. ಅದರಲ್ಲಿ ಇವಾಗ ನಾನು ಇದರೊಳಗಡೆ ಹಾಕ್ಕೊಳ್ತೆ ಕುಕ್ಕರಲ್ಲಿ ನಾವು ಒಗ್ಗರಣೆಗೆ ಮಿಕ್ಸ್ ಮಾಡಿ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು. ಒಂದು 20 ಅಥವಾ 25 ಸೆಕೆಂಡ್ಸ್ ಅಷ್ಟೇ ಇದನ್ನು ಫ್ರೈ ಮಾಡಿ ಹಸಿ ತೆಂಗಿನಕಾಯಿನ ಹಾಕಿದ್ರೆ ಪಲ್ಯ ಅಂತೂ ರೆಡಿ ಆಗುತ್ತೆ. ಅಂದರೆ ನೀವು ಉಪ್ಪು ಬೇಕಿದ್ರೆ ಇವಾಗ ನೀವು ರುಚಿನ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕ್ಕೋಬೋದು. ಫ್ರೆಂಡ್ಸ್, ಇದು ಇನ್ನೊಂದೇನಪ್ಪ ಅಂತೇಳಿದ್ರೆ, ನೀವು ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು ಆಗಿಂದಾಗೆ ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಇವಾಗ ರೆಡಿ ಮಾಡಿರ್ತೀರಲ್ವ, ಆವಾಗ ನೀವು ಅದನ್ನು ಫುಲ್ ಯೂಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ನೀವು ಎತ್ತಿಟ್ರೆ ಇದು ತುಂಬ ನೀರು ಬಿಟ್ಕೊಂಡ್ಬಿಡುತ್ತೆ. ಚಪಾತಿ ನೋಡಿ ಎಷ್ಟು ಲೇಯರಾಗಿ ಬಂದಿದೆ.
ಮಕ್ಳಿಗಂತೂ ಈ ರೀತಿ ಕೊಟ್ಟರೆ ಅವರು ಬರೀ ಚಪಾತಿನೇ ಕೈಲಿ ಇಟ್ಕೊಂಡೇ ತಿನ್ಕೊಬಿಡ್ತಾರೆ. ನೀವು ಇದಕ್ಕೆ ಬೇಕಿದ್ರೆ ಸಕ್ಕರೆ ತುಪ್ಪನ ಮೇಲೆ ಸವರಿ ಕೊಟ್ಟರೆ ರೋಲ್ ಮಾಡಿ ಮಕ್ಕಳಂತೂ ಆಟ ಆಡ್ಕೊಂಡು ತಿನ್ಕೊಂಬಿಡ್ತಾರೆ. ನಮಗೆ ಊಟ ಬೇಡ ತಿಂಡಿ ಬೇಡ, ಕೆಲವೊಂದು ಮಕ್ಕಳು ತುಂಬಾ ರೋದನೆ ಮಾಡ್ತಾರೆ ತಿನ್ನೋದಕ್ಕೆ. ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆಯೇ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟು ಹೊಸ ಒಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಆರೋಗ್ಯವಾಗಿರಿ, ಹೆಲ್ದಿಯಾಗಿರೋಂಥ ಆಹಾರ ತಿನ್ನಿ ಅಂತ ಹೇಳ್ತಾ ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.